ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕಾಶಿ, ನಿಜ ಹೇಳ್ತಾ ಇದೆಯೇನೋ? ಹೌದು ಸರ್, ನಾನು ಮನ್ಸು ಮಾಡೋದ್ಮೇಲೆ ಮುಗ್ದೋಯ್ತು. ನಮ್ಮ ಕಾಲೋನಿಯಿಂದ ಒಂದೇ ಒಂದು ಓಟ್ ಕೂಡ ಆ ತೀರ್ಥಂಗೆ ಹೋಗಲ್ಲ. ಹಂಗೆ ಮಾಡ್ತೀನಿ. ಹೇಗೋ ಮಾಡ್ತೀಯಾ? ಆ ತೀರ್ಥ ನಮ್ಮ ಕಾಲೋನಿ ಹೀರೋಯಿನ್ ಸುಮನಾ ಅವನಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ತುಂಬಾ ಮೆರಿತಿದ್ದ. ಆದ್ರೆ ಈಗ ನಮ್ಮನ್ನೇ ಬಲಿ ತಗೊಂಡ್ ಪಕ್ಷಕ್ಕೆ ಸೇರಕ್ಕಿಲ್ಲ ಅಂತ ಸುಮ್ನಾನೇ ಹೇಳೋಳೆ. ಅಲ್ಲಿಗೆ ತೀರ್ಥಿನ ಕತೆ ಮುಗ್ದೋಯ್ತು. ಅದು ಸರಿನೋ, ಒಟ್ ನನ್ಗೆ ಬೀಳತ್ತಂತ ಏನ್ ಗ್ಯಾರಂಟಿ? ಸರ್, ನಮ್ಮ ಕಾಲೋನಿ ಜನಗಳು ಯಾವಾಗ ಬಾಲ ಅಲ್ಲಾಡಿಸ್ತಾರೆ, ಯಾವಾಗ ಕಾಲ್ ನೆಕ್ಕೊಂಬರ್ತಾರೆ ಅಂತ ನನಗ್ ಗೊತ್ತಿಲ್ವ? ನಮ್ಮ ಕಾಲೋನಿಲಿರೋರೆಲ್ಲ ಬಡವರು, ತಿನ್ಗೂಲಿಲಿ ಒಲೆ ಹಚ್ಚೋರು. 10 ರೂಪಾಯಿ ಹೆಚ್ಚಿಗೆ ಸಿಕ್ಕರೆ ಹೆಂಗಸರು ಹಬ್ಬ ಮಾಡ್ತಾರೆ. 50 ರೂಪಾಯಿ ಹೆಚ್ಚಿಗೆ ಸಿಕ್ಕರೆ ಗಂಡಸರು ಕ್ವಾರ್ಟರ್ ಹೊಡೆಯೋ ಜಾಗದಲ್ಲಿ ಹಾಫ್ ಬಾಟ್ಲಿನೇ ಬೇಕು ಅಂತಾರೆ. ಎಣ್ಣೆ ಹೊಡಿಯೋರ್ಗೆ ಎಣ್ಣೆ ಹೊಡ್ಸೋಣ, ಸೀರೆ ಕೇಳೋರ್ಗೆ ಸೀರೆನೂ ಕೊಡ್ಸೋಣ, ಬಿರಿಯಾನಿನೂ ಹಾಕ್ಸೋಣ. ಅದ್ ಯಾಕೆ ಓಟ್ ಬೀಳಲ್ಲ? ಬಿದ್ದೆ ಬೀಳುತ್ತೆ. ನಾನ್ ಜವಾಬ್ದಾರಿ ತಗೋತೀನಿ. ಕೊಡು ರಾಜಣ್ಣ, ಏನ್ ಒಂದೇ ಒಂದ್ ಬಾಟ್ಲು ತಗೊಂತಿದ್ಯಾ? ಇನ್ನೊಂದ್ ಬಾಟ್ಲು ಕೊಡು. ರಾಜಣ್ಣನೇ ನೆನ್ನೆ ಮೊನ್ನೆ ನೋಡ್ತಾ ಇದೀನ. ನಾಚ್ಕೊಂಬೇಡ, ತಗೋ ರಾಜಣ್ಣ. ನೋಡ್ರಿ, ಈ ಸಲಿ ಎಲೆಕ್ಷನ್ ಅಲ್ಲಿ ನೀವ್ಯಾರು ತೀರ್ಥಂಗ್ ಓಟ್ ಹಾಕ್ಬಾರ್ದು. ನಮ್ಮ ಮಾಜಿ MLA ಸಾಹೇಬ್ರಿದಾರಲ್ಲ, ಅವ್ರಿಗೆ ಹಾಕ್ಬೇಕು. ತೀರ್ಥಂಗ್ ಓಟ್ ಹಾಕಿದ್ರೆ ಏನ್ ರಯ ಸಿಗುತ್ತೆ? ಅದೇ ನಮ್ ಸುಧಾಕರಣ್ಣಂಗ್ ಓಟ್ ಹಾಕಿದ್ರೆ ದಿನಕ್ಕೊಂದ್ ಬಾಟ್ಲಿ ಕೈಗೆ ಬರುತ್ತೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಸುಧಾಕರಣ್ಣಂಗೆ, ಸುಧಾಕರಣ್ಣಂಗೆ, ಸುಧಾಕರಣ್ಣಂಗೆ. ಕಾಶಿ, ನಮ್ ಕಾಲೋನಿ ಜನಗಳೆಲ್ಲ ಕುಡ್ಸಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏಯ್, ನೀನೇನ್ ಸಾಚನಾ? ನೀನ್ ಕುಡಿಯೋದಿಲ್ವಾ? ಒಂದ್ಬಿಟ್ಟ ಇಲ್ಲಿ ಹೇಳಕ್ಕಲ್ಲಿ. ಬೇಕಾದ್ರೆ ಕೇಳು, ನಿನ್ಗೂ ಒಂದ್ ಬಾಟ್ಲು ಕೊಡ್ತೀನಿ, ಇಲ್ಲಾಂದ್ರೆ ಮುಚ್ಕೊಂಡು ಹೋಗು. ಹೋಗೋ ಅನ್ನೋದಕ್ಕೆ ನೀನ್ಯಾರೋ? ನಾನೇ ನಿನ್ ಮನೆಗ್ ಬಂದಿದ್ದೀನ. ನಮ್ ಕಾಲೋನಿಗೆ ತೀರ್ಥ ಸಾಬ್ರ ಮಾಡಿರೋ ಉಪಕಾರ ಬೆಟ್ಟದಷ್ಟಿದೆ. ನಾವೆಲ್ರು ಅವರಿಂದ ನಿಂತ್ಕೊಳ್ಳೋದು ಏನ್ರಯ್ಯ? ಯಾವನೋ ಕಾಲೋನಿಗೆ ಒಳ್ಳೇದ್ ಮಾಡಿರೋದು? ಅವ್ನ್ ಒಳ್ಳೇದ್ ಮಾಡಿರೋದೆಲ್ಲ ರಾಜೇಶನ್ಗೆ, ರಾಜೇಶನ್ ಮನೆಗೆ, ಮತ್ತೆ ಸುಮ್ನಂಗೆ. ಹೇ, ಯಾಲ್ಗೆ ಬಿಗಿಡ್ ಮಾತಾಡು. ಇಲ್ಲಾಂದ್ರೆ ಏನ್ರೋ ಮಾಡ್ತೀರಾ? ಬಿಡ್ರಪ್ಪ, ಅದು ಯಾಕಂಗ್ ಆಡ್ತಿದ್ದೀರಾ? ಯಾಕಣ್ಣ ಜಗಳಾಡ್ತಿದ್ದೀರಾ? ಅಣ್ಣ ತಮ್ದಿರಾಗ ನೀವೇ ಜಗಳಾಡಿದ್ರೆ ಏನ್ ಬಂತು? ಈಗ ಏನಾಯ್ತು ಅಂತ? ನಮ್ ಜನಗಳಿಗೆಲ್ಲ ಕುಡ್ಸಿ ಕುಡ್ಕುರ್ ಮಾಡಿ ಆ ಸುಧಾಕರ್ನಿಗೆ ಓಟ್ ಹಾಕು ಅಂತ ಹೇಳ್ತಾವ್ ಕಣವ. ಏಯ್, ದುಡ್ಡು ನಂದು, ಕುಡ್ಸೋದ್ ನಾನು. ಓಟ್ ಕೇಳ್ತೀನಿ, ನಿಂದೇನಾದ್ರು ಕಿತ್ಕೊಂಡ್ನಾ? ಹೇ, ಮುಚ್ಚೋ ಬಾಯಿ. ಈ ಸಾರಿ ನಾವೆಲ್ಲ ಓಟ್ ಹಾಕೋದು ತೀರ್ಥಣ್ಣಂಗೆನೆ. ಈ ಸಾರಿ ನಾವೆಲ್ಲ ಸಪೋರ್ಟ್ ಮಾಡೋದು ಸುಧಾಕರ್. ಸಾಕು, ಎಲೆಕ್ಷನ್ ಬಂತು ಅಂದ್ರೆ ಮುಗೀತು. ಅಣ್ಣ ತಮ್ಮಂದ್ರ ಮಧ್ಯಾಹ್ನ ಬೆಂಕಿ ಹಚ್ತೀರಾ, ಮನೆನೇ ಹೊಡೆದಾಡ್ತೀರಾ. ಒಕ್ಕಟ್ಟಾಗಿರೋ ಕಾಲೋನಿನಾಗ ಒಡೆ ಚೂರ್ ಮಾಡ್ತೀರಾ. ಬುದ್ಧಿ ಬೇಡವಾ ನಿಮ್ಗೆ? ಈ ಕಾಲೋನಿ ನಮ್ ಮನೆ ಇದ್ದಂಗೆ. ಎಲೆಕ್ಷನ್ ಇಂದ ತೊಂದರೆ ಆಗತ್ತೆ ಅಂದ್ರೆ ನಮ್ಗೆ ಎಲೆಕ್ಷನ್ನೇ ಬೇಡ. ನಾವು ಸುಧಾಕರಣ್ಣಂಗೂ ಓಟ್ ಹಾಕಲ್ಲ, ತೀರ್ಥಣ್ಣಂಗೂ ಓಟ್ ಹಾಕಲ್ಲ. ಏನಂತೀರಾ? ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾರು ಒಬ್ರಿಗೆ ಬೆಂಬಲ ಕೊಡಬಹುದು. ಈ ತರ ನಾವೇ ಕಚ್ಚಾಡ್ಕೊಂಡಿದ್ರೆ ನಮ್ಗೆ ಎಲೆಕ್ಷನ್ನೇ ಬೇಕಾಗಿಲ್ಲ. ಏಯ್, ಏನ್ರೋ ಮಾತಾಡ್ತಾ ಇದ್ದೀರಾ? ಈ ತಲೆ ಕೆಟ್ಟವ್ರು ಇಬ್ರು ಮಾತಾಡಿದ್ರು ಅಂತ ನೀವು ಹಾಗೆ ಮಾತಾಡ್ತಾ ಇದ್ದೀರಾ? ಲೇ ಕಾಶಿ, ನಿನ್ ಕೆಲ್ಸ ನೀನ್ ನೋಡ್ಕೊ. ಇನ್ನೊಂದ್ಸಲ ಕಾಲೋನಿ ಅವ್ರಿಗೆಲ್ಲ ಕುಡ್ಸಿ ಯಾಮಾರ್ಸಾಗ್ ನೋಡಿದ್ರೆ ನಾವ್ ಯಾರು ಸುಮ್ನೆ ಇರೋದಿಲ್ಲ. ನಾವು ನಿರ್ಧಾರ ಮಾಡಾಯ್ತು, ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಭಾಗವಹಿಸಲ್ಲ, ಯಾರಿಗೂ ಓಟ್ ಹಾಕಲ್ಲ. ಹುಷಾರಪ್ಪ. ಅಕ್ಕ, ಅಪ್ಪ ಏನಾಯ್ತು? ಏನಿಲ್ಲ ಕಣವ, ಈ ಹಾಳಾದ ಎಲೆಕ್ಷನ್ ಬಂತಲ್ಲ, ನಮ್ ಕಡೆಗೆ ಓಟ್ ಹಾಕಿ ಅವ್ರ ಕಡೆಗೆ ಓಟ್ ಹಾಕಿ ಅಂತ ಲಾಬಿ ಮಾಡ್ತಾ ಕೂತವ್ರ ಜನ. ಕೌನ್ಸಿಲರ್ ಸರ್ ನಮ್ ಕಾಲೋನಿಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಅವ್ರಿಗೆ ಓಟ್ ಹಾಕೋದೇ ನ್ಯಾಯ ಅಲ್ವೇನಪ್ಪ? ಅದು ನನಗೂ ನಿನಗೂ ಅರ್ಥ ಆಯ್ತದ ಕಣವ, ಎಲ್ರಿಗೂ ಅರ್ಥ ಆಗ್ಬೇಕಲ್ಲ. ಆ ವಿಜಯಮ್ಮನ ಮಗ ಕಾಶಿ ಅವನಲ್ಲ, ಅವನ್ ಮಧ್ಯೆ ಬಂದ್ಬಿಟ್ಟು
ನಮ್ಮ ಕಾಲೋನಿಯರ ಮಧ್ಯೆ ಎಲ್ಲ ಬಿರುಕು ಮುಡಿಸ್ತಾವನೆ ಕಣವ. ಪಾಪ ಸಾಹೇಬ್ರು ನಮ್ಗೆ ಎಷ್ಟೊಂದು ಸಹಾಯ ಮಾಡೋರಲ್ವಾ. ಇಂಥ ಸಮಯದಲ್ಲಿ ಅವ್ರಿಗೆ ನಾವು ಸಹಾಯ ಮಾಡಕ್ ಆಯ್ತಿಲ್ವಲ್ಲ ಅನ್ನೋದೊಂದೇ ಬೇಜಾರು ಕಣವ. ಹಂಗಂದ್ರೆ ಏನಪ್ಪ ಅರ್ಥ? ನಾವೆಲ್ಲ ಯಾಕೆ ಸಹಾಯ ಮಾಡೋದಕ್ಕಾಗಲ್ಲ? ಇನ್ ಹೆಂಗಾಯ್ತದವ? ನಮ್ಮ ಕಾಲೋನಿಯವರೆಲ್ಲ ಸೇರ್ಕೊಂಡು ಈ ಸರಿ ಎಲೆಕ್ಷನ್ ನಲ್ಲಿ ಭಾಗಿಯಾಗೋದ್ ಬೇಡ ಅಂತ ನಿರ್ಧಾರ ಮಾಡಿದೀವಿ. ನಾವ್ ಯಾರು ಓಟ್ ಹಾಕೋದ್ ಬೇಡ ಅಂತ ತೀರ್ಮಾನನೂ ಮಾಡ್ಬಿಟ್ಟಿದೀವಿ. ಅಪ್ಪ, ಆ ಕಾಶಿ ಏನೋ ಮಾಡ್ದ ಅಂತ ನಾವೆಲ್ಲ ಎಲೆಕ್ಷನ್ನೇ ಬೇಡ ಅಂದ್ರೆ ಹೇಗೆ? ಎಲೆಕ್ಷನ್ ಅಂತ ಹೋದ್ರೆ ಮನೆ ಹೊಡೆದು 2 ಭಾಗ ಆಗತ್ತೆ. ನಾವೆಲ್ಲರೂ ಓಟ್ ಹಾಕದೇ ಇದ್ರೆ ಕೌನ್ಸಿಲರ್ಸ್ ಗೆಲ್ತಾರಾಕ? ಅವ್ರ MLA ಆಗ್ತಾರ? ಗೊತ್ತಿಲ್ಲ. ಸರಿ ಸರ್, ನಾನು ಆಫೀಸಿಗೆ ಬಂದು ಮಾತಾಡ್ತೀನಿ. ಹಾಯ್ ಅಂಕಲ್. ಹಾಯ್. ತಗೋಪ್ಪ. ತೀರ್ಥ, ಎಲ್ರೂ ಮನೆಗೆ ಬಂದಿದ್ದಾರೆ. ಜ್ಯುವೆಲ್ರಿ ಶಾಪ್ವರೆಗೂ ಹೋಗಿ ಬರೋಣವಾ? ಜ್ಯುವೆಲ್ರಿ ಶಾಪ್ಗ? ಯಾಕಮ್ಮ? ಏನ್ ತೀರ್ಥ ಹೀಗೆ ಕೇಳ್ತಿದೀಯಾ? ಲೋಕೇಶ್ವ, ಅಳಿ ಅಂದ್ರೆ ಏನು ಹೇಳೇ ಇಲ್ವಾ? ಹೇಳ್ದೆ ಇರ್ತಾರಪ್ಪ, ಹೇಳಿರ್ತಾರೆ. ಆದ್ರೆ ತೀರ್ಥ ಅವರು ರಾಜಕೀಯದ ಬಿಸಿಲ್ ಮರ್ತಿರ್ತಾರೆ ಅಷ್ಟೇ. ಹೆಲೋ ನನ್ ಬಾಬಿ ಪತಿ ದೇವ್ರೆ, ಇವತ್ತು ಎಂಗೇಜ್ಮೆಂಟ್ಗೆ ಉಂಗ್ರ ತಗೋಬೇಕು. ಅಮ್ಮ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನಂಗೆ MLA ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಚುನಾವಣೆ ಬೇರೆ ಇದೆ. ನನ್ ಗಮನ ಏನಿದ್ರು ಆ ಕಡೆ ಕೊಡ್ಬೇಕು. ನೀವ್ ಹೀಗ್ ಮಾಡ್ತೀರಿ ಅಂತಾನೆ ಎಲೆಕ್ಷನ್ ಮುಗಿದ ಮೇಲೆ ಮದುವೆ ತಯಾರಿ ಇಟ್ಕೊಳ್ಳಿ ಅಂತ ಹೇಳಿದ್ದು. ಈಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ ಅಂತಾನೆ ಉತ್ತರ ಬರೋದು. ಅದು ನಿಮ್ಗೂ ಬೇಜಾರಾಗುತ್ತೆ. ಹೇಳಿದ ಕಣೋ, ಅದ್ ಏನಾಯ್ತು ಅಂದ್ರೆ, ನೀನ್ ಇದಕ್ಕಂತೂ ಇರಲ್ಲ ಅಂತ ಗೊತ್ತಾಯ್ತು. ಅಟ್ ಲೀಸ್ಟ್ ನೀನ್ ಎಂಗೇಜ್ಮೆಂಟ್ ಕಾದ್ರೂ ಇರ್ತೀಯೋ ಇರಲ್ವೋ? ಜಾನ್ವಿ, ತೀರ್ಥ, ನಿಮ್ ಕೆಲ್ಸ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರಿಂಗ್ ಸೆಲೆಕ್ಷನ್ ಮಾತ್ರ ಬನ್ನಿ, ಆಮೇಲೆ ಎಂಗೇಜ್ಮೆಂಟ್ ಆಗೋವರೆಗೂ ನಾನು ಯಾವ್ದಕ್ಕೂ ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್. ಅರ್ಧ ಗಂಟೆ ರಿಂಗ್ ತಗೋತೀರಾ? ಶೋರ್, ಯಾಕಾಗಲ್ಲ, ನಮಗ್ ಅರ್ಧ ಗಂಟೆ ಸಾಕು. ಏನತ್ತೆ? ಏನ್ ಮಾವ? ಯಾಕಾಗಲ್ಲ, ತಗೋಬಹುದು ಅಲ್ವೇನೆ? ಹೌದೌದು, ಆಗತ್ತೆ. ಸರಿ, ಹಾಗಾದ್ರೆ ಸಾಹೇಬ್ರ, ನಾವು ಸುಧಾಕರ್ ಅಣ್ಣಂಗೂ ಓಟ್ ಹಾಕಲ್ಲ, ತೀರ್ಥ ಅಣ್ಣಂಗೂ ಓಟ್ ಹಾಕಲ್ಲ. ನಾವು ನಿರ್ಧಾರ ಮಾಡಾಯ್ತು. ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಭಾಗವಹಿಸಲ್ಲ, ಯಾರಿಗೂ ಓಟ್ ಹಾಕಲ್ಲ. ತೀರ್ಥ, ತೀರ್ಥ, ಹೇ ತೀರ್ಥ, ಅದೇನು ನೋಡೋಗೋ. ನೋಡಿ, ನಾನು ನಿಮ್ ಕುಟುಂಬದವನು ಅಂತ ನೀವು ತುಂಬಾ ಸರಿ ಹೇಳಿದೆ. ಆದ್ರೆ ಈಗ ಈ ಕುಟುಂಬದಿಂದ ನನ್ನ ಬಹಿಷ್ಕಾರ ಹಾಕ್ತಿದ್ರು. ಇದು ಸರಿನಾ? ಹತ್ರದಲ್ಲೇ ಎಲೆಕ್ಷನ್ ಬೇರೆ ಇದೆ. ನನಗೆ MLA ಟಿಕೆಟ್ ಬೇರೆ ಸಿಕ್ತಿದೆ. ನಾನ್ ಗೆಲ್ಲೋದಕ್ಕೆ ಶ್ರೀದೇವಿ ಕಾಲನಿ ವೋಟ್ಗಳು ಎಷ್ಟು ಮುಖ್ಯ ಅನ್ನೋದು ನಿಮ್ಗೂ ಗೊತ್ತಿದೆ. ಗೊತ್ತಿದ್ದು ಯಾಕೆ ನಿರ್ಧಾರ? ಕೌನ್ಸಿಲರ್ ಸರ್, ಈ ಎಲೆಕ್ಷನ್ ಕಾರಣದಿಂದ ನಮ್ ಕಾಲನಿಯಲ್ಲಿ ಹೊಡೆದಾಟ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಎಲೆಕ್ಷನ್ ಉಸಾಬ್ರಿನ ಬೇಡ ಅಂತ ಹೇಳಿ ನಾವು ಬಹಿಷ್ಕಾರ ಮಾಡಿದೀವಿ. ಸರ್, ನಮ್ಗೆ ನಮ್ಮ ಕಾಲೋನಿ ಒಗ್ಗಟ್ಟು ಮುಖ್ಯ. ನಮ್ಮ ಕಾಲೋನಿ ಒಗ್ಗಟ್ಟನ್ನ ಒಡೆಯುತ್ತೆ ಅನ್ನೋಂಗಿದ್ರೆ ಈ ಎಲೆಕ್ಷನ್ನೇ ಬೇಡ ಸರ್. ನಿಮ್ ಒಗ್ಗಟ್ಟನ್ನ ಮುರಿಯೋದಕ್ಕೆ ನಾನ್ ಬಿಡಲ್ಲ. ಜಗಳ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಾನ್ ನಿಮ್ ಜೊತೆ ನಿಂತ್ಕೋತೀನಿ. ನಾನ್ MLA ಆದ್ರೆ ನಿಮ್ಗೇನೆಲ್ಲ ಸೌಕರ್ಯ ಸವಲತ್ತುಗಳನ್ನ ಕೊಡ್ಬಲ್ಲೆ ಅಂತ ಒಂದ್ಸಲಿ ಯೋಚನೆ ಮಾಡಿ.
ಆಶ್ವಾಸನೆ ಏನ್ ಸ್ವಾಮಿ, ನಿಮ್ ಹಿಂದೆ ಇರೋರು ಕೊಟ್ಟೋದ್ರು. ಆದ್ರೆ ಇಲ್ಲಿ ತನಕ ಯಾರು ಈ ಕಡೆ ತಲೆ ಹಾಕಿಲ್ಲ. ಆದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಎಲ್ರು ಓಟ್ ಕೇಳೋದಕ್ ಬಂದ್ಬಿಡ್ತಾರೆ. ಯವ್ವ ಏನ್ ಮಾತು ಅಂತ ಮಾತಾಡಕತ್ತಿದಿ, ಒಂಚೂರು ಖಬರ್ ಇಟ್ಕೊಂಡ್ ಮಾತಾಡು. ನಮ್ ಸಾಹೇಬ್ರು ನಿಮ್ ಸಂಬಂಧ ಏನೆಲ್ಲ ಮಾಡಿಲ್ಲ? ಹೊಳೆ ಹಾಕ್ಸಾರ, ಆಟೋ ಕೊಡ್ಸಾರ, ರೋಡ್. ಬೇಡ, ನಾವು ಮಾಡಿರೋ ಕೆಲಸಗಳ ಬಗ್ಗೆ ನಾವೇ ಮಾತಾಡೋದು ಬೇಡ. ಅದು ಅವ್ರಿಗೂ ಗೊತ್ತಿದೆ. ಸುಮನ ಅವರೇ, ನೀವೇನು ಮಾತಾಡಲ್ವ? ಕ್ಷಮಿಸಿ ಕೌನ್ಸಿಲರ್ ಸಾಹೇಬ್ರೆ, ನಿನ್ನೆ ಆದ ಗಲಾಟೆಯಿಂದ ಮತ್ತೆ ಕಾಲೋನಿಲಿ ರಾತ್ರಿ ಹೊಡೆದಾಟ ಆಯ್ತು. ಅದರಿಂದ ತುಂಬಾ ಜನ ಕಾಲೋನಿಯವರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಈ ತರ ಸಮಸ್ಯೆ ಪ್ರತಿ ಸಲ ಎಲೆಕ್ಷನ್ ಬಂದಾಗ್ಲೂ ಆಗ್ತಾನೆ ಇರುತ್ತೆ. ಅದಕ್ಕೆ ನಮ್ಮಲ್ಲೇ ವೈಮನಸ್ ಬೇಡ ಅಂತ ಎಲ್ರೂ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಇವ್ರೆಲ್ರ ನಿರ್ಧಾರಕ್ಕೆ ನನ್ನ ಒಪ್ಪಿಗೆನೂ ಇದೆ. ನಿಮ್ಮೆಲ್ಲರನ್ನೂ ನಂಬಿ MLA ತಾನೇ ಕಾಂಟೆಸ್ಟ್ ಮಾಡ್ತೀನಿ. ನೀವೆಲ್ಲರೂ ನನ್ನ ಶಕ್ತಿ. ನೀವೇ ನನ್ನ ಕೈ ಬಿಟ್ರೆ ಹೇಗೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ರೆ, ಎಲ್ಲ ತೀರ್ಮಾನ ಆಗೋಗ್ಬಿಟ್ಟದೆ. ನಾವೇನು ಬೇರೆಯವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ ಸಾಹೇಬ್ರೆ. ಬೇರೆಯವ್ರಿಗೂ ಆಗ್ತಿಲ್ಲ, ನಿಮ್ಗೂ ಆಗ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ. ಇದು ನಮ್ಮ ಕಾಲೋನಿ ಎಲ್ಲರ ತೀರ್ಮಾನ ಅಷ್ಟೇ. ನೀವು ಓಟ್ ಬನ್ನಿ ಸಾಹೇಬ್ರೆ. ಸುಮನ್ ಅವರೇ, ನೀವೇನು? ಕ್ಷಮಿಸಿ ಸಾಹೇಬ್ರೆ, ಕಾಲೋನಿಯವ್ರ ನಿರ್ಧಾರದ ವಿರುದ್ಧ ನಾನು ಹೋಗಕ್ಕಾಗಲ್ಲ. ಬೇಡಪ್ಪ, ಬೇಡ. ರಾಜಕೀಯ ನಮ್ಗೆ ಆಗ ಬರಲ್ಲ. ಸುತ್ರಾಮ್ ಅದ್ರ ಸವಾಸಕ್ಕೆ ನೀನು ಹೋಗ್ಬೇಡ ಅಂದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಕಣಶಾಂತು. ಇತ್ತೀಚಿನ ರಾಜಕೀಯದ ವಿದ್ಯಮಾನಗಳು ಯಾಕೋ ಅವ್ರಿಗೆ ತುಂಬಾ ಆಲೋಚನೆ ಮಾಡಂಗ್ ಮಾಡಿದೆ. ಸಾಲದಕ್ಕೆ ಅವ್ನ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ಬೆಂಕಿ ಹಾಕೊಂಡು ಸುಟ್ಟ ಮೇಲಂತೂ ಥೇಟ್ ಹುಚ್ಚಿನ ತರನೇ ಆಗೋಗಿದ್ದಾನೆ. ನೀನ್ ಟೆನ್ಷನ್ ಮಾಡ್ಕೋಬೇಡಪ್ಪ. ಚಿಕ್ಕ ವಯಸ್ಸಿಂದ ನಾನು ನೀನ್ ನೋಡ್ತಾ ಇದ್ದೀನಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತೀಯ. ಏನಾದ್ರೂ ಹೇಳಮ್ಮ. ನಿತ್ಯ ನಿಮ್ಮ ಅಪ್ಪನಿಗೆ ಸ್ವಲ್ಪ ಸಮಾಧಾನ ಹೇಳಮ್ಮ. ಅಗೋ ಅವನೇ ಬಂದ. ಏನೋ ತೀರ್ಥ, ಯಾಕಷ್ಟು ಟೆನ್ಷನ್ ಆಗೋದೆ? ನಮಗೂ ಟೆನ್ಷನ್ ಕೊಟ್ಟೆ. ಏನ್ ವಿಷಯ? ಆ ಕಾಲೋನಿ ಜನರನ್ನ ನಂಬಿ ಏನೇನೆಲ್ಲ ಮಾಡಿದೆ. ದಿನಕ್ಕೊಂದು ಉಡುಗೊರೆ, ದಿನಕ್ಕೊಂದು ಅಭಿವೃದ್ಧಿ ಕೆಲಸ. ಕಷ್ಟ ಅಂದಾಗ ಕೈ ಹಿಡ್ದೆ. ನಮ್ಮನೆ ಕೆಲಸ ಮಾಡಿಲ್ಲ ಅಂದ್ರು ಅವ್ರ ಪ್ರತಿಯೊಂದು ಕೆಲ್ಸನೂ ತಲೆ ಮೇಲೆ ಹೊತ್ಕೊಂಡು ಚಾಚು ತಪ್ಪದೆ ಮಾಡಿದೆ. ಆದ್ರೆ ಈಗ ಅವರೇ ನನ್ ಕೈ ಬಿಡ್ತಾ ಇದಾರೆ. ಕೈ ಬಿಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಅರ್ಥ ಆಗಂಗ್ ಹೇಳಪ್ಪ. ಎಲೆಕ್ಷನ್ ಬಾಯ್ಕಾಟ್ ಮಾಡ್ತಿದಾರಪ್ಪ. ಬಾಯ್ಕಾಟ್ ಮಾಡಿದಾರ? ಕೋಪ ಮಾಡ್ಕೋಬೇಡಿ, ಅವ್ರು ನಿಮ್ಮನ್ನ ಅಷ್ಟ್ ಈಸಿಯಾಗಿ ಬಿಟ್ಕೊಡಲ್ಲ. ಪರಿಸ್ಥಿತಿ ತಿಳಿಯಾದ್ರೆ ಎಲ್ಲ ಸರಿ ಆಗತ್ತೆ. ಏನ್ ಸರಿ ಹೋಗುತ್ತೆ? ಎಲೆಕ್ಷನ್ಗೆ 1 ತಿಂಗಳು ಉಳಿದಿಲ್ಲ. ಎಲ್ಲಾರು ಸೇರಿ ಬಹಿಷ್ಕಾರ ಹಾಕಿದ್ರೆ ಅಲ್ಲಿಗ್ ನನ್ ಕತೆ ಮುಗೀತು. ಹೋಗ್ಲಿ ಬಿಡಪ್ಪ, ಜನರು ಓಟ್ ಹಾಕ್ಲಿಲ್ಲ ಅಂತ ನಾವ್ ನಿಶ್ಚಿತಾರ್ಥ ನಿಲ್ಸಕ್ಕಾಗತ್ತಾ? ಬಾ ಹೋಗಿ ರಿಂಗ್ ತಗೊಂಬರೋಣ. ಅಮ್ಮ, ನಾನ್ ಮೊದ್ಲೇ ಹೇಳಿದೀನಿ, ನಂಗ್ ರಾಜಕೀಯ ಮುಖ್ಯ. MLA ಆಗದೆ ನನ್ ಗುರಿ. ಆಮೇಲೆ ಮದ್ವೆ ಮಿಕ್ಕಿದ್ದು ಎಲ್ಲ. ಹಾಗಾದ್ರೆ ಈಗ ನಂಗ್ ಮದ್ವೆನು ಬೇಡ, ಏನು ಬೇಡ. ನೀನ್ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಕಡೆ. ನೋಡೋ ಸಂತು, ನನ್ನ ಹಣೆ ಬರ ನೋಡು. ಯಾರಿಗೆ ಹೇಳ್ಕೊಳ್ಳಿ ನಾನು?
ನೋಡ್ರೋ, ಇದು ಚರಂಡಿ ಪೈಪು, ಇದು ಕುಡಿಯೋ ನೀರಿಂದು. ಎರಡನ್ನು ಹೊಡೆದಾಕ್ರೋ. ಚರಂಡಿ ನೀರು ಕುಡಿಯೋ ನೀರಿಗೆ ನುಗ್ಲಿ. ನನಗ್ ಬಿದ್ದು ಒಂದೊಂದು ಒದೆಗೂ ತಕ್ಕ ಶಾಸ್ತಿ ಆಗ್ಬೇಕು ಅಂತಂದ್ರೆ ನಾಳೆ ಈ ಕಾಲೋನಿಲಿ ಹೆಣಗಳ ರಾಶಿನೇ ಬೀಳ್ಬೇಕು. ಬೀಳುತ್ತೆ. ಅಲ್ಲ ಕಾಶಿ, ನಾವ್ ಇದನ್ನ ಮಾಡೋದ್ರಿಂದ ಏನ್ ಉಪಯೋಗ ಅಂತೀನಿ? ಚರಂಡಿ ನೀರು ಕುಡಿಯೋ ನೀರಿಗೆ ನುಗ್ಬೇಕು. ಅದನ್ನ ಕುಡಿದು ಈ ಕಾಲೋನಿಯವರೆಲ್ಲ ಸಾಯ್ಬೇಕು. ಹೋಗ, ಹೇಳ್ದಷ್ಟು ಮಾಡು. ಛೇ, ನನ್ ಮೇಕೆ ಕೈ ಮಾಡ್ತೀರಾ? ನಾಳೆ ಸಾಯ್ತಿರಲ್ಲ, ಆಗ ಗೊತ್ತಾಯ್ತದೆ. ಆಸ್ಪತ್ರೆ ಖರ್ಚಿಗೂ ಕಾಸಿಲ್ದಂಗೆ ಮನೆ ಮುಂದೆ ಬಂದು ಕಾಲು ಹಿಡ್ಕೊಂಡ್ ಕೊಡೋ ಅಂತ ಬೇಡ್ಕತ್ತಿರಲ್ಲ, ಆಗ ನಿಮ್ ಮಕ್ಕದ ಮೇಕೆ ಥುಕ್ ಅಂತ ಉಗಿತೀನಿ. ಸುಮ್ನಾ ಅವ್ರೆ, ನಾನ್ ಯಾರಂತ ಗೊತ್ತು ಮೇಡಮ್. ಕೌನ್ಸಿಲರ್ ಸಾಹೇಬ್ರನ್ ಮದ್ವೆ ಆಗೋರಲ್ಲ. ಬನ್ನಿ ಕುತ್ಕೊಳ್ಳಿ. ಏನ್ ಮೇಡಮ್ ಇಷ್ಟು ದೂರ ಬಂದಿದ್ದು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸುಮ್ನಾ ಅವ್ರೆ. ಹೇಳಿ. ತೀರ್ಥ ಅವರು ನನಗೆ ಇತ್ತೀಚೆಗೆ ಪರಿಚಯ, ಆದ್ರೆ ನಿಮ್ ಕಾಲೋನಿ ಜನರಿಗೆ ಅವ್ರಿಗೆ 5 ವರ್ಷದಿಂದ ಪರಿಚಯ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿದ 4 ದಿನಕ್ಕೆ ಅವ್ರೆಂತ ಗುಣವಂತ ಅನ್ನೋದು ಅರ್ಥ ಆಯ್ತು. ದಿನದ 24 ಗಂಟೆನೂ ನಿಮ್ ಕಾಲೋನಿ ಜನರ ಸಮಸ್ಯೆಗಳನ್ನ ದೂರ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀವೆಲ್ಲ ಎಲೆಕ್ಷನ್ ಬಾಯ್ಕಾಟ್ ಮಾಡಿ ಅವ್ರಿಗೆ ತುಂಬಾ ನೋವು ಕೊಟ್ಬಿಟ್ರಿ. ನಿಜ ಹೇಳ್ತೀನಿ, ನಮ್ ಮದ್ವೆ ಮಾತುಕತೆ ಕೂಡ ಅವ್ರು ನಮಗ್ 5 ನಿಮಿಷನೂ ಟೈಮ್ ಕೊಟ್ಟಿಲ್ಲ. ಆದ್ರೆ ನಿಮ್ ಕಾಲೋನಿ ಕೆಲ್ಸಕ್ಕಾಗಿ ಅವ್ರು ದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಆ ವ್ಯಕ್ತಿ ಜೀವನದಲ್ಲಿ MLA ಆಗ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಅವ್ರ ನಂಬಿಕೆನೆ ನೀವು ಮತ್ತೆ ಈ ಕಾಲೋನಿ ಜನರು. ಈಗ ನೀವೇ ಅವ್ರ ಕೈ ಬಿಡ್ತಿದ್ದೀರಾ, ಇದು ತಪ್ಪಲ್ವಾ? ತೀರ್ಥ ಅವ್ರ ಆಸೆ ಏನ್ ಗೊತ್ತಾ ಸುಮ್ನ ಅವ್ರೆ? MLA ಆಗಿ 106 ಜನರಿಗೆ ಒಳ್ಳೇದ್ ಮಾಡೋದು. ಅದೆಲ್ಲ ಇವಾಗ ನಿಂತು ಹೋಗಲ್ವಾ? ಯೋಚನೆ ಮಾಡಿ. ಖಂಡಿತ ಮೇಡಮ್, ನೀವ್ ಹೇಳಿದ್ದೆಲ್ಲ ಸತ್ಯ. ಕೌನ್ಸಿಲರ್ ಸಾಹೇಬ್ರು MLA ಆಗ್ಬೇಕು, ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಬೇಕು. ಆದ್ರೆ ಈಗಾಗಿರೋ ನಿರ್ಧಾರ ನಂದಲ್ಲ, ನಮ್ ಕಾಲೋನಿಯವ್ರ ನಿರ್ಧಾರದ ಜೊತೆ ನಾನ್ ನಿಂತಿದ್ದೀನಿ ಅಷ್ಟೇ. ಹಾಗಾದ್ರೆ ನಿರ್ಧಾರ ಮಾಡಿರೋ ಜನರ ಹತ್ರ ನೀವು ಮಾತಾಡ್ಬೋದಲ್ವಾ? ಅವ್ರ ಮನಸ್ಸನ್ನ ಬದಲಾಯಿಸ್ಬೋದಲ್ವಾ? ನಮ್ಗೋಸ್ಕರ 5 ವರ್ಷ ಸೇವೆ ಮಾಡಿರೋ ವ್ಯಕ್ತಿಗೆ ನಾವೇನಾದ್ರೂ ಮಾಡೋ ಸಮಯ ಬಂದಿದೆ, ಅದನ್ನ ಮಾಡ್ಬೇಕು ಅಂತ ಹೇಳಿ ಒಪ್ಸೋದಲ್ವಾ? ಇದುವರೆಗೂ ಯಾವ ಕೌನ್ಸಿಲರ್ಗಳು, ಯಾವ ಮಂತ್ರಿಗಳು ತಾವೇ ಖುದ್ದಾಗಿ ಮುಂದೆ ನಿಂತು ಪರಿಹಾರದ ಹಣನ ಜನಗಳಿಗೆ ತಲುಪೋ ಹಾಗೆ ಮಾಡಿದಾರೆ ಹೇಳಿ? ಆ ಕೆಲ್ಸನ ತೀರ್ಥ ಅವ್ರು ಮಾಡಿಲ್ವಾ? ಅವ್ರೆ, ನೀವೆಲ್ಲ ಹೀಗೆ ಹಿಂದೆ ಸರಿದ್ರೆ ಶ್ರೀದೇವಿ ಕಾಲೋನಿ ಅನ್ನೋ ಒಂದು ಕುಟುಂಬ ಒಬ್ಬ ಯಜಮಾನನ್ ಕಳ್ಕೊಳ್ಳುತ್ತೆ. ನಿಮ್ ಕಷ್ಟಕ್ಕಾಗೋ ಒಬ್ಬ ಬಂಧನ್ ಕಳ್ಕೊಳ್ಳುತ್ತೆ. ನಿಜ ಮೇಡಮ್, ನಮ್ಮಿಂದ ತಪ್ಪಾಗಿದೆ. ಆದ್ರೆ ನಾನೇನು ಮಾಡೋ ಸ್ಥಿತಿಲಿಲ್ಲ. ಅಕ್ಕ ಏನಾಯ್ತಕ್ಕ? ನಮ್ ಕಾಲೋನಿಯಲ್ಲಿ ಒಂದಲ್ಲ ಒಂದ್ ಮನೇಲಿ ಈ ತರ ವಾಂತಿ ಮಾಡ್ಕೊಂತ ಇದಾರೆ ಕಣೆ. ನನಗಂತೂ ಭಯ ಆಗ್ತಿದೆ ಸುಮ್ಮಿ. ಎಲ್ರು ಮೂರ್ಛೆ ಹೋಗ್ತಿದ್ದಾರೆ. ಮಕ್ಳ ಪರಿಸ್ಥಿತಿ ಅಂತೂ ನೋಡಕ್ ಆಗ್ತಿಲ್ಲ. ಅಣ್ಣ ಏನಾಯ್ತಣ್ಣ? ಮಗು ಹುಷಾರಿಲ್ಲ, ಬೇಗ ಕರ್ಕೊಂಡ್ ಬನ್ನಿ, ನಾನು ಬರ್ತೀನಿ. ಏನಾಯ್ತು? ಏನಾದ್ರೂ ಹೆಲ್ಪ್ ಬೇಕಾ? ಪರವಾಗಿಲ್ಲ ಮೇಡಮ್, ನೀವ್ ಮನೆಗೆ ಹೋಗಿ ನಾನು ನೋಡ್ಕೊಂತೀನಿ. ಅಣ್ಣ ಬೇಗ ಬನ್ನಿ ಅತ್ತಿ. ಏನ್ ಹೇಳ್ತಾ ಇದೆ ತೀರ್ಥ?
ನೀನ್ ಗೆಲ್ಲಬೇಕು ಅಂದ್ರೆ ಆ ಶ್ರೀದೇವಿ ಕಾಲೋನಿ ಓಟ್ಗಳು ಬಹಳ ಮುಖ್ಯ. ಅವರೇ ಎಲೆಕ್ಷನ್ ಬಾಯ್ಕಾಟ್ ಮಾಡಿದ್ರೆ ನೀನೇ ಗೆಲ್ತೀಯ. ಸರ್ ಹೇಳಿದ್ನಲ್ಲ, ರಾಜೇಶನ್ ವಿಚಾರವಾಗಿ ಜನರು ತುಂಬಾ ಸೀರಿಯಸ್ ಆಗಿದ್ದಾರೆ. ಅದು ಅಲ್ಲದೆ ಆ ವಿರೋಧ ಪಕ್ಷದವ್ರು ಮಾಡಿದ ಎಡವಟ್ಟಿಂದ ಜನರು ಎಲೆಕ್ಷನ್ ಮೇಲೆ, ರಾಜಕೀಯ ನಾಯಕರ ಮೇಲೆ ಭರವಸೆ ಕಳ್ಕೊಂಡಿದ್ದಾರೆ. ನೋನೋ, ಈ ವಿಷಯ ಏನಾದ್ರು ಸಿಎಂ ಕಿವಿಗೆ ಬಿದ್ರೆ ಈಗಾಗಿರೋ ನಿರ್ಧಾರಗಳು ಬದಲಾಗ್ಬೋದು. ನಿನಗೆ MLA ಟಿಕೆಟ್ ಕೈ ತಪ್ಪಬಹುದು.